ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಿದ್ರು ಕೂಡ, ಏನೇ ಸಂಪಾದನೆ ಮಾಡಿದ್ರು ಕೂಡ ನಮ್ಮ ಗೋಲ್ಗಳನ್ನ ತಲುಪೋದಿಕ್ಕೆ ಆಗಿರುತ್ತೆ. ಸೊ ಈ ನಮ್ಮ ದುಡ್ಡನ್ನ ನಾವು ಎಷ್ಟೇ ಸಂಪಾದನೆ ಮಾಡಿ ನಮ್ಮ ತಿಂಗಳ ಕೈಗೆ ನಮಗೆ ದುಡ್ಡು ಬಂತು ಅಂದರೆ ಅದ್ರ ಹಿಂದೆನೇ ಖರ್ಚುಗಳು ಅನ್ನೋದು ಕಾಲಿಂಗ್ ಬೆಲ್ನ ಟಣ್ ಅಂತ ಒತ್ಬಿಟ್ಟು ನಾವಿದ್ದೀವಿ ಅಂತ ಬರ್ತವೆ, ಬರ್ಬಾದ್ ಮಾಡಿ ಹಾಕ್ಬಿಡ್ತವೆ. ಸೊ ಹಾಗಾದರೆ ನಮ್ಮ ಲೈಫಲ್ಲಿ ಹಿಂದೆ ಯಾರಾದರೂ ಸಾಲ ಕೊಟ್ಟವರು ಬಂದು ನನಗೆ ಸಾಲ ಕೊಟ್ಟಿದ್ದೀನಿ, ಕೊಟ್ಟಿದ್ದೆ ಕೊಡಪ್ಪ ವಾಪಸ್ ಅಂತ ಬಂದು ಮನೆ ತಡ್ತಾ ಇದ್ರು. ಆದರೆ ಇವಾಗ ಡಿಜಿಟಲ್ಗಳು ಲೋನ್ EMI ಅಂತ ಮನೆ ಬಾಗಿಲಿಗೆ ಬಂದು ಬರ್ಬಾದ್ ಮಾಡಿ ಹಾಕ್ತವೆ. ನಮ್ಮ ಉಳಿತಾಯಕ್ಕೆ ಜಾಗನೇ ಕೊಡಲ್ಲ. ಸೊ ಈ ನಮ್ಮ ಹಣವನ್ನು ಉಳಿತಾಯ ಮಾಡೋದಕ್ಕೆ ಈ 7 ದಾರಿಗಳು ಯಾವೆಲ್ಲ ಒಂದು ಗಟ್ಟಿ ಮಾಡ್ತವೆ, ಅಡ್ಡ ಮಾಡ್ತಾ ಇದ್ದಾವೆ, ನಮ್ಮ ಉಳಿತಾಯಕ್ಕೆ ದಾರಿ ಕೊಡ್ದೇನೆ ಆ 7 ದಾರಿಗಳು ಯಾವ್ಯಾವು, 7 ರೂಲ್ಸ್ಗಳೇ ಯಾವ್ಯಾವು, ನಾವು ಅದರಿಂದ ಯಾಕೆ ನಾವು ಉಳಿತಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ 1 to by ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅರ್ಧಂಬರ್ಧ ನೋಡಿದ್ರೆ ಫಿನಾನ್ಷಿಯಲಿ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ಹಾಗಾಗಿ ಪೂರ್ತಿಯಾಗಿ ನೋಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಪದೇ ಪದೇ ಹೇಳೋಕ್ಕಾಗಲ್ಲ, ಯಾಕಂದರೆ ಫ್ರೀಯಾಗಿ ಬರ್ತಾ ಇರ್ತಕ್ಕಂಥ ವಿಷಯನ ಹಾಗೆ ತಗೋಬಿಡಿ, ಮತ್ತೆ ನಾವು ಹುಡುಕಿದ್ರೂ ಕೂಡ ಸಿಗಲ್ಲ. ಫಸ್ಟ್ ಒನ್ ಬಂದು ಆನ್ಲೈನ್ ಶಾಪಿಂಗ್ ಆಗಿದೆ, ಒಂದು ಹೊಸ ಮೀಡಿಯಾ. ಸೊ ಇವಾಗ ಈ ಇನ್ಸ್ಟಾಗ್ರಾಮ್, ವಾಟ್ಸಪ್ಗಿಂತ ಹೆಚ್ಚಾಗಿ ಫ್ರೀ ಟೈಮಲ್ಲಿ ಈ ಫ್ಲಿಪ್ಕಾರ್ಟ್, ಅಮೆಝಾನ್, ಮಿಂತ್ರಾ ಇನ್ನೂ ಹೆಚ್ಚಿನ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೊರಟೋಗ್ಬಿಟ್ಟಿರ್ತಾರೆ. ಯಾಕೆ, ಏನಾದರೂ ಆಫರ್ ಇದೆಯಾ, ನಮ್ಗೆ ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ಏನಾದರೂ ತೊಗೊಳ್ಳೋಣ, ಆಫರ್ ಇದೆಯಾ, ಬಣ್ಣ ಬಣ್ಣದ ಆಫರ್ ಇದೆಯಾ ಅಂತ ಹುಡುಕ್ತಾ ಇರ್ತೀವಿ. ಸೊ ಅಲ್ಲಿ ಯೋಚನೆ ಮಾಡಿ, ನೀವೇನಾದರೂ ಹಣದ ಉಳಿತಾಯ ಮಾಡೋದು ಹೊರಟಿದ್ದೀರಾ ಅಂತ ಅಂದರೆ, ನೀವು ಅವಶ್ಯಕತೆ ಇಲ್ಲದೆ ಇದ್ರೂ ಅಲ್ಲಿ ಹುಡುಕ್ತಾ ಇದ್ದೀರಾ ಅಂತಂದರೆ ಇದು ಮೊದಲನೇ ಶಾಪ. ನಿಮಗೆ ಅವಶ್ಯಕತೆ ಇದೆಯಾ, ಆ ವಸ್ತು ನನಗೆ ಅವಶ್ಯಕತೆ ಇದೆ, ನಾನು ಬಾ ತಗೋ ಅಂತ ಹೇಳ್ತಾ ಇರಬೇಕು. ಅವಾಗ ಮಾತ್ರ ಅದನ್ನು ನೀವು ತಗೊಳ್ಬೇಕು. ಈ ದಿನಸಿನೂ ಕೂಡ ಅಷ್ಟೇ, ಅಲ್ಲಿ ಇರ್ತಕ್ಕಂಥದ್ದನ್ನು ನಾವು ತಗೊಳ್ತಕ್ಕಂಥದ್ದಲ್ಲ, ನಮಗಿದು ಅವಶ್ಯಕತೆ ಇದೆಯಾ, ನಾನು ತಗೊಳ್ಳೋಣ. ಸೊ ಈ ಒಂದು ಮಾರ್ಕೆಟ್ಗೆ ಹೋದರೂ ಅಷ್ಟೇ, ನೀವೊಂದು ಲಿಸ್ಟ್ ಮಾಡ್ಕೊಳ್ಳಿ, ನನಗಿದು ಅವಶ್ಯಕತೆ ಇದೆ, ನನಗಿದು ಬೇಕು ಅಂತ. ಸುಮ್ಮನೆ ಬೇಕಾಬಿಟ್ಟಿ ಇದೆ ಅಂತ ಒಂದು ಅರ್ಧ ಮುಕ್ಕಾಲು ಗಂಟೆ ಸುತ್ತಿ ಅದು ಎಷ್ಟು ಅಟ್ರಾಕ್ಟಿವ್ ಆಗಿದೆ, ಎಷ್ಟು ಡಿಸ್ಕೌಂಟ್ ಇದ್ರೂ ಕೂಡ ಅದನ್ನು ತಗೊಳ್ಬಾರ್ದು. ನಮ್ಮ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಮಾತ್ರ ತಗೋಬೇಕು. ಎಲ್ಲವೂ ಅಷ್ಟೇ, ನಮಗೆ ಯಾವುದೇ ಒಂದು ಬಣ್ಣದ ಒಂದು ಮರಳಾಗಿ ಒಂದು ಡಿಸ್ಕೌಂಟ್ಗೆ ನೀವೇನಾದರೂ ಮರಳಾಗಿ ಅದು ಅವಶ್ಯಕತೆ ಇಲ್ಲ ಅಂದ್ರೂ ಹೊಸ ಶಾಪಿಂಗ್ ಮಾಡ್ತಿದ್ದೀರಾ ಆನ್ಲೈನ್ ಅಂತ ಅಂದರೆ ಖಂಡಿತವಾಗಿ ಕೂಡ ನೀವು ಯಾವುದೇ ಕಾರಣಕ್ಕೂ ಕೂಡ ಹಣವನ್ನು ಉಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಬರೆದಿಟ್ಕೊಬಿಡಿ. ನಮ್ಮ ಆದಾಯಕ್ಕಿಂತ ಹೆಚ್ಚಿನ ಪಟ್ಟು ನೀವೇನಾದರೂ ಖರ್ಚನ್ನು EMI, ಲೋನ್, ಶಾಪಿಂಗ್ ಅಥವಾ ಏನಾದರೂ ಬೇರೆ ಒಂದು ಸೋರ್ಸ್, ಬೇರೆ ಒಂದು ಬಟ್ಟೆ ಆಗಿರ್ಬೋದು, ಏನಾದರೂ ತಗೋತಿದ್ದೀರಾ ಅಂತ ಅಂದರೆ ನಿಮ್ಮ ಹಣ ಖಂಡಿತವಾಗಿ ಕೂಡ ಉಳಿಯಲ್ಲ, ಬರ್ಬಾದಾಗಿ ಹೋಗ್ತೀರಾ. ನೆಕ್ಸ್ಟ್ ಪಾಯಿಂಟ್ ಬಂದು ಮನರಂಜನಾ ಕಾರ್ಯಕ್ರಮದ ಮೇಲೆ ಸ್ವಲ್ಪ ಹಿಡಿತಾ ಇರಲಿ. ಸ್ನೇಹಿತರೆ, ಈ ವರ್ಕು ಪ್ರೆಷರು ಜಾಸ್ತಿಯಿಂದಾಗಿ ಈ ಪ್ರೈಮ್ ವಿಡಿಯೋ ಯಾವುದೇ ಆಗಿರ್ಬೋದು, ನಮ್ಮ ಫೋನ್ನಲ್ಲಿ ಕೆಲವೊಂದು ಸಲ ವರ್ಕ್ ಪ್ರೆಷರಿಂದ ಒಂದು 500 MB ಡೇಟಾನು ಕೂಡ ಖಾಲಿಯಾಗಿರಲ್ಲ. ಆ್ಯಂಡ್ ನಾವು ಅದಕ್ಕೆ ಅಂತಲೇ ಹೊರಗಡೆ ಹೋಗಿ ಒಂದು ಚೆನ್ನಾಗಿರೋ ಫಿಲಮ್ ನೋಡ್ತಕ್ಕಂಥದ್ದು, ಅಲ್ಲಿ ಫಿಲಮ್ ನೋಡ್ತಾ ಬರ್ತಾ ಒಳ್ಳೊಳ್ಳೆ 300 ರೂಪಾಯಿಂದು ಐಸ್ ಕ್ರೀಮ್ ಆಗಿರ್ಬೋದು, ಕೋಕೋ-ಕೋಲಾ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಚೆನ್ನಾಗಿ ತಿನ್ಕೊಂಡು ಮಜಾ ಮಾಡಿಕೊಂಡು ಫಿಲಮ್ ನೋಡಿಕೊಂಡು ಹಾಗೆ ಫಿಲಮಿಂದ ಬರ್ತಾ ರೆಸ್ಟೋರೆಂಟ್ನಲ್ಲಿ ಹೋಗಿ ಚೆನ್ನಾಗಿ ಒಳ್ಳೆ ಊಟ ಮಾಡಿ ಆ ಟಿಪ್ಸ್ಗೂ ಒಂದು ವೆಯ್ಟರ್ಗೂ ಕೂಡ ಒಂದು ಟಿಪ್ಸನ್ನು ಕೊಟ್ಟು ಬಂದರೆ ಏನೋ ಒಂಥರ ಫೀಲ್ ಗುಡ್ ಆಗುತ್ತೆ. ಸೊ ಈ ಒಂದು ಕಾರ್ಯಕ್ರಮಗಳನ್ನ ಆದಷ್ಟು ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಒಂದು ಖರ್ಚನ್ನು ಹಿಡಿತದಲ್ಲಿ ಇಟ್ಕೋಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂದರೆ ಲೈಫ್ನ ಎಂಜಾಯ್ ಮಾಡಿಬಿಡಿ ಅಂತ ಹೇಳಲ್ಲ, ಅದು ಅತಿ ಆಗಬಾರ್ದು ಅಷ್ಟೇ. ಸೊ ನೆಕ್ಸ್ಟು 3ನೇ ಪಾಯಿಂಟ್, ನಾವು ಮಾಡ್ತಕ್ಕಂಥ ತಪ್ಪಿಗೆ ಹೋಗೋದ್ರ ಬದಲು ಇದನ್ನು ಹೆಲ್ತ್ ಇನ್ಶೂರೆನ್ಸ್ ಆ್ಯಂಡ್ ಟರ್ಮ್ ಇನ್ಶೂರೆನ್ಸ್ ಇದ್ರ ಬಗ್ಗೆ ಗೊತ್ತಿರೋರು ಸ್ಕಿಪ್ ಮಾಡಿ ಮುಂದೆ ಹೋಗ್ಬೋದು. ಗೊತ್ತಿಲ್ಲದೆ ಇರೋರಿಗೆ ಲೈಫಲ್ಲಿ ಈ ಹೆಲ್ತ್ ಇನ್ಶೂರೆನ್ಸ್ ಆ್ಯಂಡ್ ಟರ್ಮ್ ಇನ್ಶೂರೆನ್ಸ್ ವೆರಿ 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 ಇಂಪಾರ್ಟೆಂಟ್ ಲೈಫಲ್ಲಿ. ಈ ಟರ್ಮ್ ಇನ್ಶೂರೆನ್ಸ್ ಏನಾದರೂ ನಿನ್ನ ಲೈಫಲ್ಲಿ 50 ಲಕ್ಷಕ್ಕೆ ಅಥವಾ 1 ಕೋಟಿಗೆ ನೀವೇನಾದರೂ ಮಾಡಿ ಇಟ್ಟಿತ್ತು ಅಂತ ಅಂದರೆ, ಆಕಸ್ಮಿಕ ಏನಾದರೂ ದುಡಿತಾ ಇರೋ ವ್ಯಕ್ತಿ ಏನಾದರೂ ತೊಂದರೆ ಆಯಿತು ಅಂತ ಅಂದರೆ ಅಲ್ಲಿರ್ತಕ್ಕಂಥ ಫ್ಯಾಮಿಲಿ, ಕುಟುಂಬ ಬೀದಿಗೆ ಬೀಳ್ದಿರೋ ಹಾಗೆ ಅದೆಲ್ಲ ದುಡ್ಡು ಆ ಕುಟುಂಬಕ್ಕೆ ಬರುತ್ತೆ, ಸೇಫ್ ಆಗುತ್ತೆ. ಇನ್ನು ಹೆಲ್ತ್ ಇನ್ಶೂರೆನ್ಸ್ಗೆ ಬಂದರೆ ಯಾರೂ ಕಾಯಿಲೆ ಆಗೋದು ಬೇಡ, ಎಲ್ಲರೂ ಕೂಡ ಚೆನ್ನಾಗಿರಲಿ. ಆದರೆ ಲೈಫ್ ಒಂದು ವಿಸ್ಮಯ, ಯಾವ ಟೈಮಲ್ಲಿ ಹೇಗೆ ಏನಾಗುತ್ತೆ ಅಂತ ಹೇಳಿಕ್ಕಾಗಲ್ಲ. ನೀವೊಂದು 50 ಲಕ್ಷಕ್ಕೋ 10 ಲಕ್ಷಕ್ಕೋ ಏನಾದರೂ ಒಂದು ಮಾಡ್ಕೊಳ್ತು, ಒಂದು ಒಳ್ಳೊಳ್ಳೆ ಕಂಪ್ನಿಗಳನ್ನ, ಸೋರ್ಸ್ಗಳನ್ನ ಮಾಡ್ಕೋತು ಅಂತ ಅಂದರೆ ಖಂಡಿತವಾಗಿಯೂ ಕೂಡ ಅಲ್ಲಿ ಪ್ರೊಸೆಸಿಂಗ್ ಫೀಸ್ ಬಿಟ್ಟು ಎಲ್ಲ ಫೀಸ್ನು ಕೂಡ ಈ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಕೂಡ ಪೇ ಮಾಡಿಕೊಡುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗೋಣ.
ನೆಕ್ಸ್ಟ್ ಪಾಯಿಂಟು, ಗಿಫ್ಟ್ ಕೊಡುವಾಗ ಜಾಣರಾಗಿ. ನಿಮ್ಮ ಆತ್ಮೀಯರಿಗೆ ಅಥವಾ ಯಾರೋ ಒಂದು ಸಂಬಂಧಿಕರಿಗಾಗಿರ್ಬೋದು ಚಿನ್ನ ಬೆಳ್ಳಿನೇ ಗಿಫ್ಟ್ ಕೊಡಬೇಕು, ಅಥವಾ ಏನೊಂದು ಫಂಕ್ಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಚಿನ್ನ ಬೆಳ್ಳಿನೇ ಗಿಫ್ಟ್ ಕೊಡಬೇಕು ಅಂತ ಏನಿಲ್ಲ. ಸೊ ಈ ನನ್ನ ದುಡ್ಡು ತುಂಬ ಇದೆ, ನನಗೆ ಬೇಕಾದಷ್ಟಿದೆ ಅನ್ನೋರಿಗೆ ಈ ದುಡ್ಡು ಸೇವ್ ಮಾಡ್ತಕ್ಕಂಥ ವಿಡಿಯೋ ನೆಸೆಸಿಟಿನೇ ಇಲ್ಲ, ಅವ್ರಿಗಿದು ಅವಶ್ಯಕತೆನೇ ಇಲ್ಲ. ಈಗ ಎಷ್ಟೋ ಇನ್ನು ಕೈಕಾಲನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ, ಈಗಷ್ಟೇ ಅರ್ನ್ ಮಾಡ್ತಾ ಇದ್ದೀನಿ ಅಂದವರು ಗಮನ ಇಟ್ಟು ಕೇಳಿ. ಅವ್ರಿಗೆ ನೀವು ಗಿಫ್ಟ್ನೇ ಚಿನ್ನ ಬೆಳ್ಳಿನೇ ಕೊಡಬೇಕು ಅಂತೇನಿಲ್ಲ. ಒಂದು ಒಳ್ಳೆ ಬುಕ್ಸ್ನ ಕೊಡ್ತಕ್ಕಂಥದ್ದು, ಆ ಬುಕ್ಸಿಂದ ಇನ್ನ ಅವರು ಬೌದ್ಧಿಕವಾಗಿ ಶಕ್ತಿಯುತವಾಗ್ತಾರೆ. ಸೊ ಒಂದು ಗಿಡವನ್ನ ಕೊಡ್ತಕ್ಕಂಥದ್ದು, ಅದು ಅವ್ರ ಮಕ್ಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅವ್ರನ್ನ ನೀವು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿ ತುಂಬಾ ಚೆನ್ನಾಗಿರೋ ಹೋಟೆಲಲ್ಲಿ ತಿನ್ಸೋದಕ್ಕಿಂತ ತುಂಬಾ ಆರೋಗ್ಯವಾಗಿರ್ತಕ್ಕಂಥ ಹೋಟೆಲ್ಗೆ ಕರ್ಕೊಂಡು ಹೋಗೋದ್ರಿಂದ ಆರೋಗ್ಯನೂ ಒಳ್ಳೇದಾಗುತ್ತೆ. ಅದಕ್ಕಿಂತ ಉತ್ತಮ ಅಂತ ಅಂದ್ರೆ ಮನೆಗೆ ಕರ್ಕೊಬಂದು ಊಟ ಕೊಡೋದ್ರಿಂದ ನಿಮ್ಮ ಒಂದು ವಿಶ್ವಾಸ ಅಂಡ್ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದ್ರೆ, ವಾಹನಗಳಿಗೆ ಕಮ್ಮಿ ಕುಡಿಸಿ. ದೆನ್ ನಮ್ಮ ದೇಹಕ್ಕೆ ನಾವು ಏನೇನೋ ಕುಡಿಬಾರದನ್ನ ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗಿ ಜೀವನನೇ ಹಾಳಾಗುತ್ತೆ, ಆರೋಗ್ಯನೇ ಹಾಳಾಗುತ್ತೆ. ಹಾಗೆ ಈ ವಾಹನಗಳಿಗೂ ಅಷ್ಟೇನೆ ಒಳ್ಳೆ ಮೈಲೇಜ್, ಹೆಚ್ಚು ಮೈಲೇಜ್ ಇರ್ತಕ್ಕಂಥ ಗಾಡಿನ ತಗೊಳ್ಳಿ. ಅಲ್ಲಿಗೆ ಒಂದು ಝೋನ್ ಇರುತ್ತೆ, ಆ ಝೋನ್ನಲ್ಲೇ ಗಾಡಿನ ಮೇಂಟೈನ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ಯಾವ ಉತ್ತಮವಾದಂತಹ ಮೈಲೇಜ್ ಕೊಟ್ಟಿರುತ್ತೆ, ನೀವು ಹೆಚ್ಚಿನದಾಗಿ ಕಾಸ್ಟ್ಲಿ ಕಾರ್ ಆಗಿರ್ಬೋದು, ಕಾಸ್ಟ್ಲಿ ಬೈಕ್ ಆಗಿರ್ಬೋದು ತಗೊಂಡ್ರೆ ಅದನ್ನ ರಿಪೇರ್ ಕಾಸ್ಟೇನೆ ನಿಮ್ಮ ವರ್ಷಕ್ಕೆ ಅದನ್ನ ನಿಮ್ಮ ವರ್ಷದ ಆದಾಯವೆಲ್ಲ ಅದನ್ನ ಮೇಂಟೈನ್ ಮಾಡೋದಕ್ಕೆ ಹೋಗುತ್ತೆ. ಹಾಗಾಗಿ ಹೆಚ್ಚಿನ ಮೈಲೇಜ್ ಕೊಡ್ತಕ್ಕಂಥದ್ದು, ಚೆನ್ನಾಗಿ ಮೈಲೇಜ್ ಇರ್ತಕ್ಕಂಥದ್ದು, ಕಡಿಮೆ ಇರ್ತಕ್ಕಂಥ ದುಡ್ಡನ್ನ ಒಳ್ಳೆ ಆಯ್ಕೆ ಮಾಡಿ ಈ ಕಾರು ಬೈಕನ್ನು ನೀವು ತಗೊಳ್ಳೋದ್ರಿಂದ ತುಂಬ ಉತ್ತಮವಾಗಿರುತ್ತೆ. ಯಾಕಂದರೆ ಈ ಗಾಡಿಗಳಿಗೆ ತುಂಬ ಕುಡಿಸೋದ್ರಿಂದ ಏನಾಗುತ್ತೆ, ಗಾಳಿ ಹಾಳಾಗುತ್ತೆ, ಅದರಿಂದ ವಾಯು ಮಾಲಿನ್ಯ ಹಾಳಾಗುತ್ತೆ. ಹಾಗಾಗಿ ಒಳ್ಳೆ ಉತ್ತಮವಾದಂತಹ ಒಂದು ಮೈಲೇಜ್ ಕೊಡ್ತಕ್ಕಂತಹ ಗಾಡಿನ ಯೂಸ್ ಮಾಡಿ. ನೆಕ್ಸ್ಟ್ ಪಾಯಿಂಟು, ಕ್ರೆಡಿಟ್ ಕಾರ್ಡ್ನ ಚಾಣಾಕ್ಷತೆಯನ್ನು ಬಳಕೆ ಮಾಡಬೇಕು. ಸ್ನೇಹಿತರೆ, ಈ ಕ್ರೆಡಿಟ್ ಕಾರ್ಡ್ನ ನಮಗೆ ಒಂದು ಒಳ್ಳೆ ಆಫರ್ ಇದೆ, ಡಿಸ್ಕೌಂಟ್ ಇದೆ ಅನ್ನೋದ್ರ ಬಳಸೋದ್ರ ಬದಲು ನಮ್ಮ ಖರ್ಚುಗಳಿಗೆ ಯಾವೆಲ್ಲ ಒಂದು ದಿನಸಿ ತಗೊಳ್ಳೋದಾಗಿರ್ಬೋದು, ಅಥವಾ ಏನಾದರೂ ಒಂದು ಹೊರಗಡೆ ಹೋಗಿ ಏನೋ ಒಂದು ಪರ್ಚೇಸ್ ಮಾಡೋದಾಗಿರ್ಬೋದು, ಈ ರೀತಿಗೆ ನಮ್ಮ ಖರ್ಚುಗಳಿಗೆ ಅನುಗುಣವಾಗಿ ನಮ್ಮ ಕ್ರೆಡಿಟ್ ಕಾರ್ಡ್ ಯೂಸ್ ಆಗ್ತಿದೆಯಾ ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ನಮ್ಮ ಈ ಕೈಯನ್ನು ಕೆರ್ಕೊಂಡು ಹುಣ್ಣು ಮಾಡ್ಕೊಳ್ಳೋದು ಅಂತಾರೆ ಗೊತ್ತಾ. ಈ ನಮ್ಗೆ ಒಳ್ಳೊಳ್ಳೆ ಆಫರ್ ಸಿಕ್ತು, ಒಳ್ಳೊಳ್ಳೆ ಡಿಸ್ಕೌಂಟ್ ಸಿಕ್ತು ಅಂತ ಕ್ರೆಡಿಟ್ ಕಾರ್ಡ್ನ ಬೇಕಾದಷ್ಟು ಕೆರ್ಕೊಂಡು ಹುಣ್ಣು ಮಾಡ್ಕೊಳ್ಳೋದಷ್ಟು ನಿಮಗೆ ಅದು ಇನ್ನೂ ಹೆಚ್ಚು ಹೊರೆ ಆಗುತ್ತೆ ಹೊರತು, ಅದರ ಬದಲು ನಮ್ಮ ದಿನನಿತ್ಯ ಖರ್ಚುಗಳಿಗೆ ಏನೇನಿದೆ ಅದಕ್ಕೆ ಬಳಕೆ ಮಾಡೋದ್ರಿಂದ ಕ್ರೆಡಿಟ್ ಕಾರ್ಡ್ನ ಯಾವುದೇ ರೀತಿ ನೀವು ಹಣದ ಒಂದು ಸಂಕಷ್ಟಕ್ಕೆ ಸಿಲ್ಕೋಲ್ಲ. ನೆಕ್ಸ್ಟ್ ಪಾಯಿಂಟ್ ಹೊರಗಿನ ಊಟಕ್ಕೆ ಬ್ರೇಕ್ ಹಾಕ್ತಕ್ಕಂಥದ್ದು. ಸ್ನೇಹಿತರೆ, ಇದು ಆರೋಗ್ಯಕ್ಕೂ ಒಳ್ಳೆಯದು, ದೈಹಿಕ ಆ್ಯಂಡ್ ಮಾನಸಿಕವಾಗಿ ತುಂಬಾನೇ ಒಳ್ಳೆಯದು. ಈ ಎಂಥ ರೆಸ್ಟೋರೆಂಟ್ ಊಟ ಆಗಿದ್ರು ಕೂಡ ಮನೆಯ ಊಟಕ್ಕಿಂತ ಆರೋಗ್ಯವಾದಂತಹ ರುಚಿಕರವಾದಂತಹ ಊಟ ಯಾವುದೂ ಇರಲ್ಲ. ನೀವೇ ಯೋಚನೆ ಮಾಡಿ ಒಮ್ಮೆ, ಇವಾಗ ನಾವು ಮನೆಯಲ್ಲಿ ಒಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ, ಒಂದು 4 ಜನ ಅಂದರೆ ಒಂದು 100-150 ರೂಪಾಯಿ ಬೇಕಾಗುತ್ತೆ ಸಾಮಾನ್ಗೆಲ್ಲ. ಎಕ್ಸ್ಟ್ರಾಡಿನರಿಗೆ ಊಟ ಮಾಡ್ತೀನಿ ಅಂದರೆ 200-250 ರೂಪಾಯಿ. ಅದೇ ಹೊರಗಡೆ ಒಬ್ರಿಗೆ ಊಟ ತೊಗೊಳ್ತೀನಿ ಒಳ್ಳೆ ರೆಸ್ಟೋರೆಂಟಲ್ಲಿ ಅಂತ ಅಂದರೆ 250 ರೂಪಾಯಿ ಕೂಡ ಸಾಲಲ್ಲ. ಹಾಗೆ ಸ್ವಲ್ಪ ಯೋಚನೆ ಮಾಡಿ, ಬದುಕಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಗೋಲ್ ಏನಿದೆ ಅದರತ್ತ ಹೋದರೆ ಲೈಫಲ್ಲಿ ಖಂಡಿತವಾಗಿಯೂ ಕೂಡ ಒಂದು ಒಳ್ಳೆ ಸಕ್ಸಸ್ ಆ್ಯಂಡ್ ಯಾವುದೇ ರೀತಿ ಫಿನಾನ್ಷಿಯಲಿ ಸಿಗಾಕೊಳ್ಳೋದಕ್ಕೆ ಸಾಧ್ಯನೇ ಆಗಲ್ಲ. ನಂಬರ್ 7th ರೂಲ್ಸ್ ಆ್ಯಂಡ್ ಟಿಪ್ಸ್ ಏನಂತ ಅಂದರೆ, ದೊಡ್ಡ ಖರ್ಚುಗಳಿಗೆ ಪ್ಲಾನ್ನ ಮಾಡ್ಕೊಳ್ಳಿ. ನೀವೇನಾದ್ರು ಇವಾಗ ದುಡಿತಾ ಇದ್ದೀರಾ, ದುಡಿದು ಒಂದು ವರ್ಷ 2 ವರ್ಷ ಆಗಿದೆ, ಸೊ ಒಂದು 25-30-40 ಸಾವಿರ ರೂಪಾಯಿ ಸಂಬಳ ತಗೋತಾ ಇದ್ದೀರಾ ಅಂತಂದರೆ, ನಾನು 1-1.5 ಲಕ್ಷದ ದೊಡ್ಡ ಗ್ಯಾಜೆಟ್ ಆಗಿರ್ಬೋದು, ದೊಡ್ಡ 1.5 ಲಕ್ಷದ ಫೋನ್ ತಗೊಳ್ತೀನಿ, ನಾನು ಕಾರ್ ತಗೊಳ್ತೀನಿ, ಅಥವಾ ಬೇರೆ ಏನಾದರೂ ತಗೊಳ್ತೀನಿ ಅನ್ನೋ ನಿಮ್ಮ ಪ್ಲಾನ್ ಇದ್ದರೆ ಖಂಡಿತವಾಗಿಯೂ ಕೂಡ ಸಾಲದ ಸುಳಿಗೆ ಸಿಗಾಕೊಳ್ತೀರಾ. ಸ್ನೇಹಿತರೆ, ನಿಮ್ಗೇನಾದರೂ ಆ ರೀತಿ 1-1.5 ಲಕ್ಷದ ಫೋನ್ ತಗೋಬೇಕು ಅಂತಂದರೆ, ನೀವೇನಾದರೂ ಒಂದು 6-7 ತಿಂಗಳಿಗೆ ಮುಂದೆ ಬರಬೇಕಾಗಿರ್ತಕ್ಕಂಥ ಎಮರ್ಜೆನ್ಸಿ ಫಂಡ್ನ ಅಗತ್ಯಗಳಿಗೆ ದುಡ್ದಿಟ್ಟಿದ್ದೀರಾ. ಸೊ ಇಲ್ಲ ಏನಾದರೂ ಒಂದು 5-6 ಲಕ್ಷನ ನಿಮಗೆ ಅಂತ ಖರ್ಚಿಗೆ ಅಂತ ಇಟ್ಟಿದ್ದೀರಾ, ಅವಾಗ ಮಾತ್ರ ಅದನ್ನು ಯೂಸ್ ಮಾಡಿ. ಒಂದು ಪ್ಲಾನ್ ಇರಬೇಕು. ನನಗೆ ನಾನು EMI ತಗೊಬಿಡ್ತೀನಿ, ಲೋನಲ್ಲಿ ತಗೊಬಿಡ್ತೀನಿ, ಅದನ್ನು ಕಟ್ಟಿನೇ ಹೋಗ್ಬಿಡ್ತೀರಾ ನೀವು. ಹಾಗೆ ನಿಮ್ಮಲ್ಲಿ ಅದು ನನಗೆ ಅವಶ್ಯಕತೆ ಇದೆಯಾ, ನನ್ನ ರೇಂಜ್ ಏನಿದೆ, ನನ್ನ ಅಗತ್ಯ ಎಷ್ಟಿದೆ, ಎಲ್ಲವನ್ನ ಪ್ಲಾನ್ ಇದ್ದರೆ ಮಾತ್ರ ಈ ದೊಡ್ಡ ಒಂದು ಖರ್ಚುಗಳಿಗೆ ಪ್ಲಾನ್ ಮಾಡಿ. 1.5 ಲಕ್ಷದ ಫೋನ್ ತಗೊಳ್ಳೋದು, ಮತ್ತು ಅದಕ್ಕೆ EMI ಲೋನ್ ಕಟ್ಟೋದು, ನಾವು ಕಟ್ತಾ ಇರ್ತ ಜೊತೆಗೆ ಇದು ಕೂಡ ಮಧ್ಯದಲ್ಲಿ ಬಂದು ಸೇರ್ಕೊಳ್ಬಿಡುತ್ತೆ. ಏನಾದರೂ
ನಿಮಗೆ ನೀವಿದೆ ಅಂತಂತಹ ದುಡ್ದು ಇಟ್ಟಿದ್ದೀರಾ, ಅದರಲ್ಲಿ ಎತ್ಕೊಂಡು ತಗೊಳ್ಳಿ. ಅಥವಾ ಏನಾದರೂ ಒಂದು ಎಮರ್ಜೆನ್ಸಿ ಫಂಡ್ ಅಥವಾ ಏನಾದರೂ ಒಂದು ದುಡ್ಡಂತ ಇಟ್ಟಿದ್ದೀರಾ, ಅವಾಗ ಅದನ್ನು ಎತ್ಕೊಂಡು ತಗೊಳ್ಳಿ. ನಿಮ್ಮ ಹೀಗೆ ಲೈಫಲ್ಲಿ ನಿಮ್ಮದೇ ಎಷ್ಟು ಉಳಿತಾಯ ಇದೆ, ನಿಮ್ಮ ಥಿಂಕಿಂಗ್ ಎಷ್ಟಿದೆ, ನಿಮ್ಮ ಆಲೋಚನೆ ಎಷ್ಟಿದೆ, ನಿಮ್ಮ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನ ಅರ್ಥ ಮಾಡಿಕೊಂಡು ಲೈಫಲ್ಲಿ ನಮ್ಮದೇ ಆದ ಗೋಲ್ ಕಡೆ ಹೋದರೆ ಖಂಡಿತವಾಗೂ ಕೂಡ ಸಕ್ಸಸ್ ಆಗುತ್ತೆ. ಈ ಟಿಪ್ಸ್ ನೀವು ಮಾಡ್ತಾ ಇರ್ತಕ್ಕಂಥದ್ದನ್ನು ಫಸ್ಟು ನಿಲ್ಲಿಸಿ, ಖಂಡಿತವಾಗಿ ಕೂಡ ನೀವು ಹಣದ ಸುಳಿಗೆ ಸಿಗಾಕೊಳ್ಳಲ್ಲ ಅಂತ ಹೇಳ್ತಾ, ಈ ಟಿಪ್ಸ್ ಇಷ್ಟ ಆಗಿದ್ರೆ, ನಿಮಗೆ ಈ ಎಪಿಸೋಡ್ ಇಷ್ಟ ಆಗಿದೆ, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣವಾ? ಅಲ್ಲಿವರೆಗೂ ನಮಸ್ಕಾರ.